ಹಲವು ದಿನಗಳಿಂದ ಚರ್ಚೆ ಆಗ್ತಿದೆ. ಹಿರಿಯ ನಟಿ ಶೈಲಶ್ರೀ ಸುದರ್ಶನ್ ಅವರು ವೃದ್ಧಾಶ್ರಮನ ಸೇರಿಕೊಂಡಿದ್ದಾರೆ ಅನ್ನೋದು. ನಮ್ಮ ಜೊತೆಗಿದ್ದಾರೆ ಇವಾಗ. ಬನ್ನಿ ಮಾತನಾಡ್ಸೋಣ, ಯಾಕೆ ಈ ಸಿಚುವೇಶನ್ ಎದುರಾಯಿತು ಅನ್ನೋದು. ಅಮ್ಮ ನಮಸ್ತೆ. ಮೊದಲನೇದಾಗಿ ಹೇಗಿದ್ದೀರಾ ಇವಾಗ? ನಾನು ಚೆನ್ನಾಗಿ ಸಂತೋಷವಾಗೇ ಇದ್ದೀನಿ. ಇದು ವೃದ್ಧಾಶ್ರಮ ಅಂತ ನಾವು ಅವ್ರಿಗೆ ಹೇಳಿದಾಗಲೇ ಓಹೋ ಇದು ವೃದ್ಧಾಶ್ರಮನ ಅನ್ನೋಂಥ ಫೀಲಿಂಗ್ ಬರುತ್ತೆ. ಆ ಥರ ಇದು ಒಂಥರ ಮನೆ ಥರನೇ ಇದೆ ನನಗೆ. ನಾನು ಇಲ್ಲಿ ಬಂದಿದ್ದು ಫಸ್ಟು ಇದು ಈ ಆಶ್ರಮದ ಬಗ್ಗೆ ಅದರ ಇದು ಯಾವುದಿದು ಏನು ದೊಡ್ಡದಾಗಿ ಇದೆಲ್ಲ ಇದೆಯಲ್ಲ ಅಂತ ನಾನು ಹಾಗೆ ಸುಮ್ಮನೆ ಬಂದಾಗ ನನಗೆ ನನ್ನ ಜೊತೆ ಒಬ್ಬರು ಬಂದಿದ್ದರು. ಅವರು ಕರ್ಕೊಂಡು ಬಂದಿದ್ರು ನನ್ನ. ಸೊ ಅಮ್ಮ ನೋಡಿಬಿಟ್ಟು ನಮಸ್ಕಾರಮ್ಮ ಅಂತ ಹೇಳಿ ಕೂತ್ಕೊಂಡಾಗ ಅವರು ನಮ್ಮ ನಾಗೇಂದ್ರ ರಾಯರದು ಆ ಪಿಕ್ಚರ್ ಮಾಡಿದರು ಹಾಗೆ ಹೀಗೆ ಅಂತ ನಮ್ಮ ಫ್ಯಾಮ್ಲಿದೆಲ್ಲ ಹೇಳ್ತಾ ಬಂದರು. ಆಮೇಲೆ ನಿಮ್ಮ ಯಜಮಾನರು ಅಷ್ಟೇ ಎಷ್ಟು ಚೆನ್ನಾಗಿ ಆ್ಯಕ್ಟಿಂಗ್ ಎಲ್ಲ, ಹಬ್ಬ ನೀವು ಅಷ್ಟೇ ಏನು ಡ್ಯಾನ್ಸ್ ಎಲ್ಲ ಮಾಡ್ತಿದ್ರಿ, ನಾನು ಅದೆಲ್ಲ ನೋಡ್ತಿದ್ದೆ ಅಂತ ಅಮ್ಮ ಅದೆಲ್ಲ ಮಾತಾಡ್ತಾಯಿದ್ರು. ಸೊ ದಟ್ ವೆರಿ ಸೂನ್ ವಿ ಬಿಕೇಮ್ ಆ್ಯಸ್ ವಿ ನೋ ಈಚ್ ಅದರ್ ಅ ಲಾಟ್ ಅನ್ನೋ ಥರ. ಸೊ ನಾವು ಹಾಗೆ ಮಾತಾಡಿದೆ. ಆವಾಗಲೂ ನಾನು ಅಂದ್ಕೊಂಡಿಲ್ಲ ನಾನು ಇಲ್ಲಿ ಬರ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಸೊ ಹಾಗೆ ಮಾತಾಡಿಸ್ಬಿಟ್ಟು ನಾನು ಹೋದೆ. ದೆನ್ ಅಲ್ಲಿಗೆ ನಾನು ಹೋದ್ಮೇಲೆ ದಟ್ ಓನರ್ ಆಫ್ ದಟ್ ಐ ವಾಸ್ ಸ್ಟೇಯಿಂಗ್ ಇನ್ ಒನ್ ಇದು ಏನು ಫ್ಲ್ಯಾಟ್. our owner, he wanted to sell it off. So I said, okay, he is selling off. He must give us time, ಅದು ಆ ಟೈಮು ಆಗೋಯ್ತು. ಓಕೆ ದೆನ್ I'll ಮೂವ್ ಔಟ್ ಅಂತ. ಸೊ ನಾವು ವೇರ್ ಟು ಗೋ ಅನ್ನೋ ಥರ ಯೋಚನೆ ಬಂತು. ದೆನ್ ಅಲ್ಲಿದ್ದಾಗ ನನ್ನ ನಾದಿನಿ ಮಗ ಹರ್ಷ ಅಂತ. ಸೊ ಅವನು ಏನು ಮಾಡ್ದ, ಬಂದ್ಬಿಟ್ಟು ನೀವು ಅವ್ನಿಗೆ ಗೊತ್ತಿಲ್ಲ, ನನಗೆ ಇದು ಮೊದಲೇ ಗೊತ್ತು ಅಂತ ಅವನಿಗೂ ಗೊತ್ತಿಲ್ಲ. ಸೊ ಅವ್ನು ಬಂದ್ಬಿಟ್ಟು ನೀವು ಇಲ್ಲಿರಿ, ಇಲ್ಲಿ ಊಟ ಮಾಡಿಕೊಂಡು ನೀವು ಇಲ್ಲೇ ಇರಿ, ನಾನೆಲ್ಲ ಹೋಗಿ ಅಲ್ಲಿ ಕ್ಲಿಯರ್ ಮಾಡ್ತೀನಿ ಅಂತ. ನಮ್ಮ ಫ್ಲ್ಯಾಟನ್ನು ಕ್ಲಿಯರ್ ಮಾಡಬೇಕಲ್ಲ ಅದಕ್ಕೆ. ಸರಿ ನಾನು ಬಂದೆ. ಎಲ್ಲರೂ ಅಸ್ದೋ ದೇ ನೋ ಮೀ ಫ್ರಮ್ ಮೊದಲೇ ಒಂದು ಸಲ ಬಂದು ಅಮ್ಮ ನೋಡಿಬಿಟ್ಟು ಹೋಗಿದ್ನಲ್ಲ. ಸೊ ಅಮ್ಮ ನೋಡಿ ನಾನೇ ಬಂದುಬಿಟ್ಟಿದ್ದೀನಿ ಇಲ್ಲಿಂದ. ನಾವು ಬನ್ನಿದ್ರು. ಸೊ ಇದೆಲ್ಲ ನೋಡಿದೆ. ಐ ಲೈಕ್ ದಿಸ್ ಪ್ಲೇಸ್. ಎಷ್ಟು ಫ್ಲವರ್ಸ್ ಗಿವರ್ಸ್ ಹಾಕೊಂಡು ಎಷ್ಟು ಚೆನ್ನಾಗಿದೆಯಲ್ಲ ಇದು ಅಂತ ಐ ಲೈಕ್ ದಿಸ್ ಪ್ಲೇಸ್ ಆ್ಯಕ್ಚುಲಿ. ಆ್ಯಂಡ್ ದೆನ್ ಇದು ಈ ಥರ ನಾನು ಹಿಂಗೆ ಬರ್ತೀನಿ ಹೀಗಿರ್ತೀನಿ ಅಂತ ನಾನು ಐ ಡಿಂಟ್ ಥಿಂಕ್ ಆಫ್ ಇಟ್ ಅಟ್ ಆಲ್. ಈ ಥರನೂ ಒಂದು ಲೈಫ್ ಇದೆ ಅನ್ನೋದು ನನಗೆ ಗೊತ್ತೇ ಇಲ್ಲ. ಆವಾಗ ಇದಿದೆ ನಮ್ಮ ಸ್ವಂತ ಮನೇಲಿ ನಾವೇ ಅಡುಗೆ ಮಾಡಿಕೊಂಡು ಇದೆಲ್ಲ ನಾವು ಇದ್ವಲ್ಲ ಹಾಗೆ. ಇಲ್ಲಿ ಬಂದಮೇಲೆ ಐ ಮೆಟ್ ದೀಸ್ ಪೀಪಲ್, ದೇ ಆರ್ ಹೂ ಆರ್ ರನ್ನಿಂಗ್ ದಿಸ್ ಒನ್, ಲುಕಿಂಗ್ ಆಫ್ಟರ್ ಇಟ್ ಆ್ಯಕ್ಚುಲಿ, ಹಸ್ಬೆಂಡ್ ಆ್ಯಂಡ್ ವೈಫ್. ಇವಾಗ ನೀವು ಬರೋವಾಗ ನೀವು ವುಡ್ ಹ್ಯಾವ್ ಮೆಟ್ ದೆಮ್. ಎಸ್. ಸೊ ಅವರು ತುಂಬ ಪ್ರೀತಿಯಿಂದ ನನಗೆ ದೇ ನೆವರ್ ಮೇಡ್ ಮೀ ಫೆಲ್ಟ್ ದಟ್ ಐ ಆಮ್ ಸಮ್ ಒನ್ ಎಲ್ಸ್ ಅನ್ನೋ ಥರ ತುಂಬ ಪ್ರೀತಿಯಿಂದೆಲ್ಲ ನೋಡಿಕೊಂಡ್ರು. ಅಮ್ಮನೂ ಅಷ್ಟೇ, ದೊಡ್ಡಮ್ಮ ಇದ್ದಾರಲ್ಲ ಅವರು ಅಷ್ಟೇ ತುಂಬ ಚೆನ್ನಾಗಿ ನೋಡಿಕೊಂಡ್ರು. ಆಮೇಲೆ ಅವರು ಅಲ್ಲಿ ಇನ್ನೊಂದು ಇದೆ, ಇದು ಸೆಕೆಂಡ್, ಇದು ಫಸ್ಟ್ದು ಇದೆ. ಅವರು ಅಲ್ಲೂ ಇರ್ತಾರೆ ಇಲ್ಲೂ ಇರ್ತಾರೆ ಅನ್ನೋ ಥರ ಇತ್ತು. ಸೊ ಅಮ್ಮನೂ ನೋಡಿ ಮಾತಾಡಿಬಿಟ್ಟು ಸರಿ ನಾನು ಇಲ್ಲಿ ಬರೋದು ಅಂತ, ನಾನು ಇಲ್ಲಿ ಬರ್ತೀನಿ ಅಂತ ನಾನು ಅಂದ್ಕೊಂಡಿಲ್ಲ. ಇದಕ್ಕಿದ್ದಾಗೆ ನಮ್ಮ ನಾದಿನಿ ಮಗ ತಂದು ನೀವು ಇಲ್ಲೇ ಇರಿ, ನೀವು ಊಟ ಮಾಡ್ಕೊಂಡು ಇಲ್ಲೇ ಇರಿ ನೀವು ಅಂದ್ಬಿಟ್ಟು ನಾನು ಅದನ್ನೆಲ್ಲ ಮನೆ ಶಿಫ್ಟ್ಲೆಲ್ಲ ಮಾಡ್ತೀನಿ ಅಂತ. ಸರಿ ನನಗೆ ಅದು ಐ ಕುಂಟ್ ಅಂಡರ್ಸ್ಟ್ಯಾಂಡ್ ವಾಟ್ ಹಿ ವಾಸ್ ಟೆಲ್ಲಿಂಗ್ ಆ್ಯಕ್ಚುಲಿ ಅಂತ. ಸರಿ ಅದನ್ನೆಲ್ಲ ಅವನು ಹೇಗೆ ಇದು ಮಾಡ್ತಾನೆ, ಸೋ ಮೆನಿ ಥಿಂಗ್ಸ್ ಆರ್ ದೇರ್, ಆ್ಯಂಡ್ ಮೈ ಜ್ಯುವೆಲ್ಸ್ ಎವ್ರಿಥಿಂಗ್ ವಾಸ್ ದೇರ್. ಬಟ್ ನಾವು ಐ ಡೋಂಟ್ ಹ್ಯಾವ್ ಎನಿಥಿಂಗ್. ಅದು ಯಾರು ತಗೊಂಡ್ರೋ, ಯಾರು ಇದು ಮಾಡಿದ್ರೋ, ಎವ್ರಿಥಿಂಗ್ ಇಸ್ ಗಾನ್. ಹೌದಾ? ಅದು ಯಾರನ್ನ ಬ್ಲೇಮ್ ಮಾಡೋದು ಅಂತ ನಂಗೆ ಗೊತ್ತಿಲ್ಲ. ನಾದಿನಿ ಮಗ ಕೇಳಬೇಕಿತ್ತು. ಹೇಗೆ ಕೇಳೋದು? ನೀನು ತಗೊಂಡ್ಯಾ ಅಂತ ಕೇಳೋಕ್ಕಾಗತ್ತೆ ಅಲ್ವಾ? ಅವನು ಬಂದ, ಇದು ನೀವು ಇಲ್ಲೇ ಇರಿ ಹಾಗೆಲ್ಲ ಹೇಳಿಬಿಟ್ಟು ಹೋದ. ಅವನಿಗೆ ಗೊತ್ತಿಲ್ಲ ನಾನು ಮೊದಲೇ ಇವ್ರಿಗೆ ಪರಿಚಯ ಅಂತ, ಅವನಿಗೂ ಗೊತ್ತಿಲ್ಲ. ಆಮೇಲೆ ಇದೊಂದು ವೀಣೆಗಳೆಲ್ಲ ತೊಗೊಂಡು ಬಂದ. ಸೊ ಇದೆ ಎಲ್ಲ ಬರುತ್ತೆ ಅಂತ ಅಂದ್ಕೊಂಡು ನಾನು ಐ ಡೋಂಟ್ ನೋ ವೈ ಐ ಡಿಂಟ್ ವಾಂಟ್ ಟು ಎನಿ ಇದು ಅವನ್ನ ಎದುರು ಹಾಕ್ಕೊಳ್ಳೋದು ಬೇಡ ಅನ್ನೋ ಥರ ಒಂದು ಫೀಲ್ ಆಯಿತು ನನಗೆ. ಬಿಕಾಸ್ ಈಸ್ ಟ್ರೈಂಗ್ ಟು ಹೆಲ್ಪ್ ಮೀ ಅನ್ನೋ ಥರ. ನಾನೇನು ಮಾಡಿದೆ, 2 ತಿಂಗಳದ್ದು ಅವ್ರಿಗೆ ಕೊಡಬೇಕು, ಇನ್ನೊಂದು ತಿಂಗಳದ್ದು ಅದೆಲ್ಲ ಕ್ಲೀನಿಂಗ್ ಮಾಡೋಕ್ಕೋಸ್ಕರ ಬೇಕು ಅಂತ ನಾನು 9,000 ರೂಪೀಸ್ ರೆಂಟನ್ನು 27,000 ರೂಪೀಸ್ ನಾನು ತೆಗೆದು ಅವನ ಕೈ ಕೊಟ್ಟೆ, ಅವನಿಗೆ ತೊಂದರೆ ಆಗಬಾರ್ದು ಅಂತ. ಸಿ ಐ ಆಮ್ ಆಲ್ವೇಸ್ ಲೈಕ್ ದ್ಯಾಟ್. ನೀವು ದುಡ್ಡು ಕೊಟ್ಟು? ನಾನು ದುಡ್ಡು ಕೊಟ್ಟೆ ಅದನ್ನು. ಅದು 2 ಮಂತ್ಸ್ ಅಲ್ಲಿ ಕೊಡಬೇಕು. ಆಮೇಲೆ ಇನ್ನು 1 ಮಂತ್ದು
ಇಫ್ ಯು ಆರ್ ಏಬಲ್ ಟು ಕ್ಲಿಯರ್ ಆಫ್ ಎವ್ರಿಥಿಂಗ್ ಓಕೆ, ಅದರ್ವೈಸ್ ಯು ಕ್ಯಾನ್ ಗಿವ್ ಇಟ್ ಟು ದಮ್, ದೇ ವಿಲ್ ಕ್ಲಿಯರ್ ಆಫ್ ದೆಮ್ಸೆಲ್ಸ್ ಐ ಬಿಲೀವ್ ಅಂದ್ಬಿಟ್ಟು ಆ 27,000 ರುಪೀಸ್ ಅವನಿಗೆ ಇಲ್ಲೇ ಕೊಟ್ಟೆ ನಾನು.